1991ರಲ್ಲಿ ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆ ತಮಿಳುನಾಡಿನಲ್ಲಾಗುತ್ತೆ. ಇದನ್ನ ಮಾಡಿರೋರು LTTE ಅನ್ನೋ ಒಂದು ಉಗ್ರ ಸಂಘಟನೆಯವರು ಅಂತ ನಮಗೆಲ್ಲ ಗೊತ್ತು. ಸುಮ್ಮನೆ ಏನೋ ನೋಡ್ತಾ ಇರ್ತೀರಾ ಮೊಬೈಲಲ್ಲಿ, ಟ್ರೂ ಕಾಲರ್ ಅಲ್ಲಿ ಒಂದು ಪಾಪಪ್ ಬರುತ್ತೆ, LTTE- someone is calling ಅಂತ. ಹೆಂಗಿರುತ್ತೆ ಯೋಚನೆ ಮಾಡೋಕ್ಕೂ ಕಷ್ಟ ಅಲ್ವಾ? ಯಾರಪ್ಪ ಇವರು ಉಗ್ರ ಸಂಘಟನೆಯವರು ನನಗೆ ಕಾಲ್ ಮಾಡ್ತಾ ಇರೋದು ಅಂತ ಹೇಳಿ. ಹಂಗೆ ಈ ಪುಸ್ತಕದ ನಿರೂಪಕರಾಗಿರುವಂತಹ ಶಿವಕುಮಾರ್ ಮಾವಲಿ ಅವರಿಗೆ ಒಂದು ಕಾಲ್ ಬರುತ್ತೆ. ಟ್ರೂ ಕಾಲರ್ ಅಲ್ಲಿ ಅದರ ಪಾಪಪ್ LTTE ಮೂರ್ತಿ ಅಂತ ತೋರಿಸ್ತಿರುತ್ತೆ. ಈ ರಾಜೀವ್ ಗಾಂಧಿ ಹತ್ಯೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ ಶಿವಕುಮಾರ್ ಅವರಿಗೆ ಒಂದು ಕ್ಷಣಕ್ಕೆ ಭಯ ಆಗೋಯ್ತಂತೆ, ಯಾರಪ್ಪ ಈ ಸಂಘಟನೆಯವರು ನನಗೆ ಕಾಲ್ ಮಾಡ್ತಿರೋದು ಅಂತ. ಮುಂದೆ ಕತೆ ಏನಾಯ್ತು? ಮೂರ್ತಿಯವರ ಹೆಸರು LTTE ಮೂರ್ತಿ ಯಾಕಾಯ್ತು? ಯಾಕವರು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ್ರು? ಪೊಲೀಸ್ನವರ ಅತಿಥಿ ಆದ್ರು? ಅವ್ರು ಮಾಡಿದಂತಹ ಕಾರ್ಯ ಆದ್ರೂ ಏನು? ಅವ್ರಿಗೂ LTTEಗೂ ಏನಾದ್ರೂ ಸಂಬಂಧ ಇತ್ತಾ? ಇದಿಷ್ಟು ಕಥೆಯನ್ನು ಸುದೀರ್ಘವಾಗಿ ತಿಳ್ಕೊಳ್ಬೇಕು ಅಂದ್ರೆ ಪುಸ್ತಕ ಓದಬೇಕು. ಪುಸ್ತಕದ ಹೆಸರು LTTE ಮೂರ್ತಿ ಕಾಲಿಂಗ್. ಈ ಕಥೆಯ ಕರ್ತೃ ಯಾರು ಅಂದ್ರೆ ವೆಂಕಟೇಶ ಮೂರ್ತಿ ಅಂತ ಹೇಳಿ. ಅದು ಅವರ ಜೀವನದಲ್ಲಿ ನಡೆದಿರುವಂತಹ ಕತೆ. ಈ ಕಥೆಯನ್ನು ನಿರೂಪಣೆ ಮಾಡಿರೋರು ಶಿವಕುಮಾರ್ ಮಾವಲಿ ಅವರು. ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುವಂತಹ ಪುಸ್ತಕ. ನಿಮ್ಗೆ ಎಲ್ಲೂ ಬೋರ್ ಆಗೋದಿಲ್ಲ. ಥ್ರೂ ಔಟ್ ರೀಡಿಂಗ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಕ್ಯೂರಿಯಾಸಿಟಿನ ಹಂಗೆ ಉಳಿಸ್ಕೊಂಡು ಹೋಗಿದ್ದಾರೆ. ಈ ಪುಸ್ತಕದ ಬೆಲೆ ಕೇವಲ ₹100 ಮಾತ್ರ. ಈ ಪುಸ್ತಕವನ್ನ ಕೊಂಡ್ಕೊಳ್ಳೋದು $120. ಈ ಪುಸ್ತಕವನ್ನ ಕೊಂಡ್ಕೊಳ್ಬೇಕು ಅಂದ್ರೆ ಅವರ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಥ್ಯಾಂಕ್ ಯು.